ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಸೀಮಂತದ್ದು ವ್ಲಾಗು. ಕಾಂಚಿಗೆ ಹೋಗಿದ್ರಿ ಸ್ಯಾರಿ ತೊಗೋಬೇಕು ಅಂತ. ಆ್ಯಂಡ್ ಇಲ್ಲಿ ನೋಡ್ತಿದ್ದೆ ಗ್ರೀನ್ ಕಲರ್ ಬೇಕು ಅಂತ ಫಸ್ಟೇ ನನ್ನ ತಲೆಯಲ್ಲಿತ್ತು. ಸೊ ಗ್ರೀನಲ್ಲೇ ನೋಡ್ತಿದ್ದೆ ನಾನು. ಆಲ್ಮೋಸ್ಟ್ ಒಂದು 15 to 20 ಸ್ಯಾರಿ ತೋರಿಸಿದ್ದಾರೆ ನನಗೆ. ಬಟ್ ಚೆನ್ನೈ ಹೋಗಿ ಬಂದಿರೋದ್ರಿಂದ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ. ಸೊ ಯಾವುದೋ ಒಂದು ತೊಗೊಂಡು ಹೋಗೋಣ ಅಂತ ಇತ್ತು. ಬಟ್ ಚೆನ್ನಾಗಿರಬೇಕು ಅಂತಲೂ ಇತ್ತು. ಸೊ ಅವ್ರು ವೇರ್ ಮಾಡಿ ತೋರಿಸ್ತಿದ್ದಾರೆ ನನಗೆ ಇದು ಒಂದು ಸ್ವಲ್ಪ ಇಷ್ಟ ಆಯಿತು. ಬಟ್ ಆ ಗ್ರೀನ್ ಕಲರ್ ಏನಿದೆ ಅದು ನಮ್ಮ ಅಮ್ಮಗೆ ಇಷ್ಟ ಆಯಿತು. ಬಟ್ ನಂಗೆ ಅಲ್ಲಿ ಇಷ್ಟ ಆಗಲಿಲ್ಲ. ಈಗ ಕ್ಯಾಮ್ರಾದಲ್ಲಿ ನೋಡಬೇಕಾದ್ರೆ ಇಷ್ಟ ಆಯಿತು. ಅದು 53,000 ಅನಿಸುತ್ತೆ. ಇದು ಬಂದು 30,000. ಬಟ್ ನನಗೆ ಮುಂಚೆನೇ ಡ್ರೀಮ್ ಇತ್ತು, ಏನೋ ಗ್ರೀನ್ನೇ ಹಾಕ್ಕೋಬೇಕು ಅಂತ. ಬಟ್ ನನಗೆ ಗ್ರೀನಲ್ಲಿ ಅಲ್ಲಿ ಯಾವುದು ತೋರಿಸಿದ್ದು ಇಷ್ಟ ಆಗಲಿಲ್ಲ. ಲಾಸ್ಟಲ್ಲಿ ಒಂದು ಸ್ಯಾರಿ ಇಷ್ಟ ಆಯಿತು. ಬಟ್ ಮನೇಲಿ ಹೇಳಿದ್ರು ತುಂಬ ಓಲ್ಡ್ ಆಯ್ತದು ಅಂತ. ಬಟ್ ಸ್ಟಿಲ್ ನನಗಾದರೆ ಇಷ್ಟ ಆಯಿತು. ಆಮೇಲೆ ನನಗೂ ಇಷ್ಟ ಆಗಲಿಲ್ಲ. ಬಿಕಾಸ್ ಆಲ್ರೆಡಿ ತುಂಬ ಜನ ಉಟ್ಬಿಟ್ಟಿದ್ದಾರೆ ಆ ಥರ ಅಂತ ಹೇಳಿ ಬೇಡ ಅಂತ ಕ್ಯಾನ್ಸಲ್ ಮಾಡಿದೆ. ಇದು ಪಿಕಾಕ್ ಇರೋದು ನನಗೆ ಅಲ್ಲಿ ಇಷ್ಟ ಆಗಲಿಲ್ಲ, ಆಮೇಲೆ ಇಷ್ಟ ಆಯಿತು. ಆ್ಯಂಡ್ ಅದು 53,000 ಏನೋ ಹೇಳಿದ್ರು. ಬಟ್ ನಮ್ಮಮ್ಮಗೆ ಅದು ಇಷ್ಟ ಆಯಿತು, ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ನು. ನನಗೆ ಈ ಗ್ರೀನ್ ಆ್ಯಂಡ್ ರೆಡ್ ಇಷ್ಟ ಆಯಿತು. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಲ್ಲಿ ಬಂದು ಹೋದ್ರಲ್ವ, ಅವ್ರು ಸಹ ಹೇಳ್ತಿದ್ರು ಇದೇ ತೊಗೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಅಂತ. ಎಲ್ಲರೂ ಆಲ್ರೆಡಿ ವೇರ್ ಮಾಡಿರೋದೆ, ಮತ್ತು ನಾನು ಯಾಕೆ ತೊಗೊಳ್ಳೋದು ಬೇಡ ಅಂತ ಹೇಳಿ ಲೈಟ್ ಗ್ರೀನ್ ಸೆಲೆಕ್ಟ್ ಮಾಡಿದೆ. ನನ್ನ ಲೆಫ್ಟ್ ಸೈಡ್ ಇದೆಯಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡಿದೆ ನಾನು. ಆಮೇಲೆ ಮನೆಗೆ ಬಂದಮೇಲೆ ನಂಗೆ ಆ ಸ್ಯಾರಿ ಆ್ಯಕ್ಚುಲಿ ಇಷ್ಟನೇ ಆಗಿಲ್ಲ. ಸೊ ನೋಡೋಣ ಇಲ್ಲೇ ಎಲ್ಲಾದರೂ ಬ್ಯಾಂಗ್ಳೂರಲ್ಲೇ ನೋಡೋಣ ಅಂತ ಅಂದ್ಕೊಂಡು ಮೈಸೂರು ಹೋಗಿದ್ದಾಗ ಅಲ್ಲಿ ಗ್ರೀನ್ ಕಲರ್ ಸ್ಯಾರಿ ನೋಡಿದೆ. ಬಟ್ ನಂಗೆ ಅಲ್ಲೂ ಇಷ್ಟ ಆಗಲಿಲ್ಲ. ಓಕೆ ಬಿಡು ತೊಗೊಬಿಟ್ಟಿದ್ದೀನಿ, ಸೊ ಅದೇ ಹೊಲ್ಸೋಣ ಅಂತೇಳಿ 2 ಸ್ಯಾರಿ ತೊಗೊಬಂದೆ. ಆ್ಯಂಡ್ ಸೀಮಂತಕ್ಕೆ ಬ್ಯಾಕ್ಗ್ರೌಂಡ್ಗೆ ಈ ಬ್ಯಾಕ್ ಡ್ರಾಪ್ ಯೂಸ್ ಮಾಡೋದಕ್ಕೆ ಹೇಳಿದ್ದೆ. ಆ್ಯಂಡ್ ಈ ಸಲ ಏನಂದರೆ ಬಾಬುಷಾಗೆ ಹೋಗಿರಲಿಲ್ಲ, ಪ್ರಕಾಶ್ಗೆ ಹೋಗಿದ್ವಿ. ಬಿಕಾಸ್ ನಾನು ಲಾಸ್ಟ್ ಟೈಮ್ ಮ್ಯಾಕ್ಸಿಮಮ್ ಮದುವೆಯಿಂದ ಏನೇನು ತೊಗೊಂಡಿದ್ದೀವಿ ಎಲ್ಲ ಬಾಬುಷಾಲೇ. ಸೊ ಪ್ರಕಾಶಲ್ಲೂ ನೋಡೋಣ ಅಂತ ಹೇಳಿ ಹೋಗಿದ್ದು. ಸೊ ಸೀರೆ ಎಲ್ಲ ತೊಗೊಂಡು ಟೀ ಬ್ರೇಕ್ ಅಂತ ನಿಲ್ಲಿಸಿ, ಅದು ಚೆನ್ನಾಗಿ ಮಾಡಿದ್ದಾರೆ, ಹೊಸ ಹೋಟೆಲು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದೆಲ್ಲ ನೋಡಿಕೊಂಡು ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ 4:35 ಆಗಿತ್ತು ಅನಿಸುತ್ತೆ. ಫಸ್ಟ್ ಆಫ್ ಆಲ್ ನಾನು ಟೀ ಪರ್ಸನ್ ಅಲ್ಲ, ಕಾಫಿ ಟೀ ಎರಡೂ ಕುಡಿಯೋಲ್ಲ. ಸೊ ಅವ್ರು ಕುಡಿತಿದ್ರು, ನಾನು ಇಲ್ಲಿ ಆಚೆ ಜಸ್ಟ್ ವ್ಯೂ ಎಂಜಾಯ್ ಮಾಡ್ತಿದ್ದೆ. ಆ್ಯಂಡ್ ನಮ್ಮಮ್ಮ ಆಚೆ ಬಂದರು. ಸೊ ಅವ್ರ ಕೈಲಿಗೆ ಕೆಲವೊಂದು ಫೋಟೋಸ್ ತೆಗೆಸ್ಕೊಂಡು ಹೊರಟ್ವಿ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಅಂದರೆ, ಹೋಗ್ಬೇಕಾದ್ರೂ ಫುಲ್ಲು ಮಳೆ ಇತ್ತು ಆ್ಯಂಡ್ ಬರಬೇಕಾದ್ರೆ ಫುಲ್ಲು ಚಿಲ್ಡ್ ವೆದರ್ ಇತ್ತು. ಸೊ ತುಂಬ ಸೆಕೆ ಅಂತ ಎಲ್ಲ ಏನೂ ಅನಿಸ್ಲಿಲ್ಲ ನಮಗೆ. ತಮಿಳ್ನಾಡು ಅಂದ್ರೇ ಆಬ್ವಿಯಸ್ಲಿ ಸೆಕೆ ಇರುತ್ತೆ, ಬಟ್ ಆ ಟೈಮಲ್ಲಿ ಸೆಕೆ ಇರಲಿಲ್ಲ. ಆಮೇಲೆ ಒಂದು 4-5 ಡೇಸ್ ಆದಮೇಲೆ ಬ್ಲೌಸ್ ಸ್ಟಿಚಿಂಗ್ ಅಂತ ಹೋಗಿದ್ವಿ. ಆ್ಯಂಡ್ ಕೆಲವೊಂದು ಶಾಪಿಂಗ್ ಮಾಡೋಕ್ಕೆ ಎಲಂಕಾಗಿ ಬಂದಿದ್ದೀವಿ. ಸೊ ಆ್ಯಂಡ್ ವಿ ಆರ್ ಟ್ವಿನ್ನಿಂಗ್. ಎಲಂಕಾಗಿ ಹೋಗಿ ಬ್ಲೌಸ್ ಸ್ಟಿಚಿಂಗ್ ಹಾಕಿ ಏನು ಮಾಡ್ತೀನಿ ಹೇಳ್ತೀನಿ. ಪರ್ಪಲ್ ಕಲರ್ ಬ್ಲೌಸು, ಬಟ್ ಈ ಡಿಸೈನ್ ಹೇಳಿದ್ದೆ ನಾನು. ಆ್ಯಂಡ್ ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿಗೆ ಹೋಗಿದ್ವಿ. ಆಬ್ವಿಯಸ್ಲಿ ನಾನು ಹೇಳಿದಾಗಲೇ ನನಗೆ ಪ್ರೆಗ್ನೆನ್ಸಿಲಿ ಬಿರಿಯಾನಿ ಮತ್ತು ವೆಜ್ ಮೀಲ್ಸು ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ಸೊ ಬಿರಿಯಾನಿ ತಿನ್ನೋಣ ಅಂತ ಹೋಗಿದ್ದೆ. ನಾನು ಬಿರಿಯಾನಿ ಕಾಂಬೋ ತೊಗೊಂಡಿದ್ದೆ. ಅದರಲ್ಲಿ ಚಿಲ್ಲಿ ಚಿಕನ್ನು, ಕಬಾಬ್ ಮತ್ತು ಇನ್ನೊಂದೇನೋ ಸ್ಪೆಷಲ್ ಗುಂಟೂರು ಚಿಕನ್ ಏನೋ ಕೊಟ್ಟಿದ್ರು. ಸೊ ಹೇಗಿದ್ರು ಬಂದಿದ್ದೀವಿ ಅಂತ ಹೇಳಿ ಅಲ್ಲೇ ನಿಯರ್ ಬೈ ಯಾವುದು ಬೆಸ್ಟ್ ಶಾಪ್ ಅಂತ ನೋಡಿದ್ದಕ್ಕೆ ಬಾನಸವಾಡಿಲಿ ಒಂದು ಶಾಪ್ ತೋರಿಸ್ತು. ಸೊ ಅಲ್ಲೇ ರಿಟರ್ನ್ ಗಿಫ್ಟ್ ತಗೊಳ್ಳೋಣ ಅಂತ ಹೋಗಿದ್ವಿ. ಸೊ ರಿಟರ್ನ್ ಗಿಫ್ಟ್ ತಗೊಳ್ಳೋಣ ಅಂತ ಹೇಳಿ ಎಕ್ಸ್ಪೆನ್ಸಿವ್ ಇತ್ತು, ತುಂಬ ಎಕ್ಸ್ಪೆನ್ಸಿವ್ ಇತ್ತು ಅಂತ ಹೇಳಿ ಅವೆನ್ಯೂ ಹೋಗಿದ್ವಿ. ಆ್ಯಂಡ್ ಅವೆನ್ಯೂ ರೋಡಲ್ಲಿ ಸುತ್ತಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಅಲ್ಲೇ ಯಾವುದು ಶಾಪ್ ಸಿಕ್ತು, ಸೊ ಅದರಲ್ಲೇ ಆರ್ಡರ್ ಕೊಟ್ಟು ಬಂದ್ವಿ ರಿಟರ್ನ್ ಗಿಫ್ಟ್ಸು. ಸೊ 3 ಡೇಸಲ್ಲಿ ರೆಡಿ ಇರುತ್ತೆ, ಬಂದು ತಗೊಳ್ಳಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ಮನೆಗೆ ಬಂದ್ವಿ. ಫುಲ್ ಟ್ರಾಫಿಕ್ ಜಾಮು. ಸೊ ಆಲ್ಮೋಸ್ಟ್ 8 o'clock ಆಗ್ತಿತ್ತು. ಸೊ ಅಲ್ಲೇ ಊಟ ಮಾಡಿಕೊಂಡು ಆಮೇಲೆ ಮನೆ ಕಡೆ ಹೊರಟ್ವಿ. ಆ್ಯಂಡ್ ಮಾರ್ನಿಂಗ್ ಡೆಕೋರೇಷನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ಕಿಂಗ್ ಮಾಡಬೇಕಿತ್ತು. ಸೊ ಈ 3 ಪಿಕ್ಚರ್ ನನಗೆ ಡೌಟಲ್ಲಿತ್ತು ಯಾವ್ದು ಮಾಡಿಸೋಣ ಅಂತ. ಸೊ ಲಾಸ್ಟಲ್ಲಿ ಇದು ಫೈನಲ್ ಮಾಡಿದೆ. ಇಲ್ಲಿ ನೋಡಿ ಸೈಕಲ್ ತುಳಿತಿದ್ದಾಳೆ ಕನಿಕಾ. ನಾವಿವಾಗ
ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಅವ್ರು ಬರ್ತಿಲ್ಲ, ನಾವು ಮಾತ್ರ ಹೋಗ್ತಿದ್ದೀವಿ. ಸೊ ಅವರು ಶಾಪಿಂಗ್ ಮಾಡಬೇಕು ಅಂತ ಹೇಳಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಷ್ಟೇ. ಆ್ಯಂಡ್ ಫೋಟೋಗ್ರಾಫರ್ಗೆ ಕಾಲ್ ಮಾಡಿ ಅದು ಸಹ ಫೈನಲ್ ಮಾಡಿದೆ. ಆಮೇಲೆ ಸಣ್ಣ ಪುಟ್ಟ ಶಾಪಿಂಗ್ ಇತ್ತು ಅಂತ ಹೊರಗಡೆ ಹೋಗಿದ್ವಿ. ಸೊ ಇದು ಒಂದು ಗ್ಲಿಮ್ಸ್ ಇದೆ, ಅದು ಆ್ಯಡ್ ಮಾಡಿದ್ದೀನಿ.